ಹಾಯ್ ಎಲ್ರಿಗೂ ನಮಸ್ಕಾರ. ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಡಿಸೆಂಬರ್ ತಿಂಗಳು ಆರಂಭವಾದ ತಕ್ಷಣವೇ ಎಲ್ಲೆಡೆ ಒಂದು ವಿಭಿನ್ನವಾದಂಥ ಸಂಭ್ರಮ. ಬೀದಿ ಬೀದಿಗಳಲ್ಲಿ ಮಿನುಗುವ ದೀಪಗಳು, ಮನೆ ಮನೆಗಳಲ್ಲಿ ಸಂತೋಷದ ನಗು, ಮಕ್ಕಳ ಕಣ್ಣುಗಳಲ್ಲಿ ನಿರೀಕ್ಷೆಯ ಹೊಳಪು. ಹೌದು, ಕ್ರಿಸ್ಮಸ್ ಹಬ್ಬದ ವಾತಾವರಣ ಅಂತ ಅಂದರೆ ಅದೊಂದು ವಿಶೇಷ ಅನುಭವ. ಆದರೆ ಈ ಹಬ್ಬದ ಹೃದಯ ಭಾಗ ಯಾವುದು ಗೊತ್ತಾ? ಕ್ರಿಸ್ಮಸ್ ಮರ. ಕ್ರಿಸ್ಮಸ್ ದಿನ ಬರೋದಕ್ಕೂ ಕೆಲ ದಿನಗಳಿರುವಾಗಲೇ ಕುಟುಂಬದ ಎಲ್ಲ ಸದಸ್ಯರು ಒಟ್ಟಾಗಿ ಸೇರಿ ಆ ಮರವನ್ನು ಅಲಂಕಾರ ಮಾಡ್ತಾರೆ. ಅದರ ಕೆಳಗೆ ಉಡುಗೊರೆಗಳನ್ನು ಇಡ್ತಾರೆ, ಹಳೆಯ ನೆನಪುಗಳನ್ನು ಹಂಚಿಕೊಳ್ತಾರೆ, ಹೊಸ ಕತೆಗಳನ್ನು ಸೃಷ್ಟಿ ಮಾಡ್ತಾರೆ. ಆದರೆ ನೀವು ಎಂದಾದರೂ ಯೋಚಿಸಿದ್ದೀರಾ, ಕ್ರಿಸ್ಮಸ್ನಲ್ಲಿ ಕ್ರಿಸ್ಮಸ್ ಮರವನ್ನು ಯಾಕೆ ಅಲಂಕಾರ ಮಾಡ್ತಾರೆ ಅಂತ? ಈ ಮರದ ಇತಿಹಾಸ ಏನು? ಇಂದು ಅದನ್ನು ನಾವು ತಿಳಿಯೋಣ. ಕ್ರಿಸ್ಮಸ್ ಮರದ ಮಹತ್ವ ಏನು ಅಂತ ನೋಡೋದಾದರೆ, ಕ್ರಿಸ್ಮಸ್ ಮರ ಅಂತ ಅಂದರೆ ಕೇವಲ ಒಂದು ಅಲಂಕಾರವಲ್ಲ, ಅದೊಂದು ಭರವಸೆ, ಹೊಸ ಜನನ ಮತ್ತು ನಿರಂತರತೆಯ ಸಂಕೇತ. ಈ ಮರ ಯಾವ ಋತುವಲ್ಲೂ ಕೂಡ ಹಸಿರಾಗಿಯೇ ಇರುತ್ತೆ. ಚಳಿಗಾಲದ ಕಠಿಣ ದಿನಗಳಲ್ಲೂ ಕೂಡ ಹಸಿರು ಕಳೆದುಕೊಳ್ಳದ ಈ ಮರ ಶಾಶ್ವತ ಜೀವನ, ಸ್ಥಿರತೆ, ನಂಬಿಕೆಯ ಸಂಕೇತ ಅಂತ ಪರಿಗಣಿಸಲಾಗಿದೆ. ಕ್ರಿಸ್ಮಸ್ ಹಬ್ಬದ ದಿನ ಈ ಮರ ಕುಟುಂಬದ ಏಕತೆಯನ್ನು ಸೂಚಿಸುತ್ತೆ. ಮಕ್ಕಳು, ವಯಸ್ಕರು, ಹಿರಿಯರು, ಎಲ್ಲ ಪೀಳಿಗೆಗಳು ಒಟ್ಟಾಗಿ ಈ ಮರವನ್ನು ಅಲಂಕಾರ ಮಾಡುವಾಗ ಅದು ಕೇವಲ ಅಲಂಕಾರ ಅಲ್ಲ, ಅದೊಂದು ಸಂಬಂಧಗಳನ್ನು ಗಟ್ಟಿಗೊಳಿಸುವ ಕ್ಷಣ. ಕಾಲಕ್ರಮೇಣ ಕ್ರಿಸ್ಮಸ್ ಮರದ ಅಲಂಕಾರವು ವೈಯಕ್ತಿಕ ಕಥೆಗಳನ್ನು, ನಂಬಿಕೆಗಳನ್ನು ಮತ್ತು ಕುಟುಂಬದ ಸಂಪ್ರದಾಯಗಳನ್ನು ಹೊತ್ತು ತರುವಂತಾಗತ್ತೆ. ಇಂದಿನ ಆಧುನಿಕ ಅಲಂಕಾರಗಳು ಕೂಡ ಒಂದು ಸ್ಮರಣೀಯ ಪ್ರತಿಬಿಂಬವಾಗಿವೆ. ಕ್ರಿಸ್ಮಸ್ ಮರದ ಹಿಂದಿನ ಇತಿಹಾಸ ಏನು ಅಂತ ನೋಡೋದಾದರೆ, ಕ್ರಿಸ್ಮಸ್ ಮರದ ಬೇರುಗಳು ಬಹಳ ಹಿಂದಿನ ಕಾಲಕ್ಕೆ ಹೋಗುತ್ತವೆ. ಪ್ರಾಚೀನ ನಾಗರಿಕತೆಗಳಾದ ಈಜಿಪ್ಟಿನವರು, ಚೀನಿಯರು, ಹೀಬ್ರೂಗಳು ನಿತ್ಯ ಹರಿದ್ವರ್ಣ ಮರಗಳನ್ನು ಶಾಶ್ವತ ಜೀವನದ ಸಂಕೇತವಾಗಿ ಬಳಸ್ತಾ ಇದ್ರು. ಪೇಗನ್ ಯುರೋಪಿನ ಸಂಸ್ಕೃತಿಯಲ್ಲಿ ಮರಪೂಜೆ ಸಾಮಾನ್ಯವಾಗಿತ್ತು. ಕಠಿಣ ಚಳಿಗಾಲದಲ್ಲಿ ದುಷ್ಟಶಕ್ತಿಗಳನ್ನು ದೂರವಿಡಲು, ಮನೆಗಳನ್ನು ರಕ್ಷಿಸಲು ಈ ನಿತ್ಯ ಹರಿದ್ವರ್ಣ ಮರಗಳ ಕೊಂಬೆಗಳನ್ನು ಬಳಸಲಾಗ್ತಾ ಇತ್ತು. ಇನ್ನು ಸ್ಕ್ಯಾಂಡಿನೇವಿಯಾದ ನಂಬಿಕೆಗಳು, ಸ್ಕ್ಯಾಂಡಿನೇವಿಯಾದಲ್ಲಿ ಜನರು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡ ನಂತರವೂ ಹೊಸ ವರ್ಷದ ಸಮಯದಲ್ಲಿ ಮನೆಗಳು ಮತ್ತು ಕೊಟ್ಟಿಗೆಗಳನ್ನು ನಿತ್ಯ ಹರಿದ್ವರ್ಣಗಳಿಂದ ಅಲಂಕಾರ ಮಾಡ್ತಾಯಿದ್ರು. ಅವರಿಗೆ ಒಂದು ನಂಬಿಕೆ ಇತ್ತು, ಈ ಮರಗಳನ್ನು ನೋಡಿದರೆ ದೆವ್ವ ಭೂತಗಳು ಹೆದರುತ್ತವೆ, ನಕಾರಾತ್ಮಕತೆ ದೂರವಾಗುತ್ತದೆ, ಹಾಗೆ ಸಮೃದ್ಧಿಯ ಜೀವನ ಬರುತ್ತೆ ಅಂತ. ಕೆಲವು ಸಮುದಾಯಗಳಲ್ಲಿ ಕ್ರಿಸ್ಮಸ್ ಸಮಯದಲ್ಲಿ ಪಕ್ಷಿಗಳಿಗಾಗಿ ಮನೆಯ ಹೊರಗೆ ಮರ ನೆಡುವ ಪದ್ಧತಿಯೂ ಕೂಡ ಇತ್ತು. ಇದು ಪ್ರಕೃತಿಯೊಂದಿಗೆ ನಿಕಟ ಸಂಬಂಧವನ್ನು ಕೂಡ ತೋರಿಸುತ್ತೆ. ಇನ್ನು ಜರ್ಮನಿಯಲ್ಲಿ ಕ್ರಿಸ್ಮಸ್ ಮರ ಪ್ರಾಮುಖ್ಯತೆ ಏನು ಅಂತ ಅಂದರೆ, ನಾವು ನೋಡ್ತಾ ಇರುವಂತಹ ಆಧುನಿಕ ಕ್ರಿಸ್ಮಸ್ ಮರದ ಪರಿಕಲ್ಪನೆ ಮುಖ್ಯವಾಗಿ ಜರ್ಮನಿಯಲ್ಲಿ ಜನಪ್ರಿಯವಾಗಿತ್ತು. ಲುಥೆರನ್ ಮತ್ತು ಬಾಲ್ಟಿಕ್ ಪ್ರದೇಶಗಳಲ್ಲಿ ಕ್ರಿಸ್ಮಸ್ ಮರ ಹಬ್ಬದ ಕೇಂದ್ರವಾಗಿತ್ತು. 19ನೇ ಶತಮಾನದ ದ್ವಿತೀಯಾರ್ಧದಲ್ಲಿ ಈ ಸಂಪ್ರದಾಯ ಮೇಲ್ವರ್ಗದವರಲ್ಲಿ ಹರಡಿತು. ನಂತರ ಜರ್ಮನ್ ವಲಸೆಗಾರರು ಇದನ್ನು ಉತ್ತರ ಅಮೆರಿಕಕ್ಕೆ ಕೊಂಡೊಯ್ದರು. ಆದರೆ ಅಲ್ಲಿ ಸ್ವೀಕಾರ ನಿಧಾನವಾಗಿತ್ತು. ಯಾಕಂದರೆ ಹಲವರು ಕ್ರಿಸ್ಮಸನ್ನು ಭವ್ಯ ಆಚರಣೆಗಿಂತ ಗಂಭೀರ ಧಾರ್ಮಿಕ ಸಂದರ್ಭ ಅಂತ ನೋಡ್ತಾ ಇದ್ರು. ಮಧ್ಯರಾತ್ರಿ ಪ್ರಾರ್ಥನೆಗೆ ಹೆಚ್ಚು ಮಹತ್ವವನ್ನು ನೀಡಲಾಗ್ತಾ ಇತ್ತು. ಇನ್ನು ಇಂಗ್ಲೆಂಡ್ನಲ್ಲಿ ಕ್ರಿಸ್ಮಸ್ ಮರ ಪ್ರಾಮುಖ್ಯತೆ ಏನು ಅಂತ ಅಂದರೆ, 19ನೇ ಶತಮಾನದಲ್ಲಿ ಈ ಇಂಗ್ಲೆಂಡ್ನಲ್ಲಿ ಕ್ರಿಸ್ಮಸ್ ಮರ ಕಾಣಿಸ್ಕೊಂಡ್ರೂ ಸಹ 1800ರ ದಶಕದ ಮಧ್ಯಭಾಗದಲ್ಲಿ ಅದರ ಮಹತ್ವ ಹೆಚ್ಚಾಗಿತ್ತು. ಜರ್ಮನ್ ಮೂಲದ ಪ್ರಿನ್ಸ್ ಆಲ್ಬರ್ಟ್, ರಾಣಿ ವಿಕ್ಟೋರಿಯಾಳ ಪತಿ ಈ ಸಂಪ್ರದಾಯವನ್ನು ಪರಿಚಯಿಸಿದ ನಂತರ ವಿಕ್ಟೋರಿಯನ್ ಕ್ರಿಸ್ಮಸ್ ಮರ ಹಬ್ಬದ ಸೊಬಗು ಮತ್ತು ಕುಟುಂಬ ಸಂತೋಷದ ಸಂಕೇತವಾಗಿತ್ತು. ಒಟ್ಟಾರೆ ಹೇಳೋದಾದರೆ, ಕ್ರಿಸ್ಮಸ್ ಮರವನ್ನು ಅಲಂಕರಿಸುವುದು ಕೇವಲ ಒಂದು ಸಂಪ್ರದಾಯ ಮಾತ್ರವಲ್ಲದೆ ಅದೊಂದು ಸಾಮಾಜಿಕ ಮತ್ತು ಭಾವನಾತ್ಮಕ ಕ್ಷಣ. ಕುಟುಂಬ ಒಟ್ಟಾಗಿ ಸೇರುವ, ಸ್ಮರಣೆಗಳನ್ನು ನಿರ್ಮಿಸುವ, ಸಂಬಂಧಗಳನ್ನು ಗಟ್ಟಿಗೊಳಿಸುವ ಒಂದು ಸುಂದರ ಆಚರಣೆ ಈ ಕ್ರಿಸ್ಮಸ್. ನೀವು ಕೂಡ ಮರವನ್ನು ಅಲಂಕರಿಸುವಾಗ ಈ ಇತಿಹಾಸವನ್ನು ನೆನಪಿಸ್ಕೊಳ್ಳಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.